ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿಯಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದೇನೆ. ನಾನು ಆಲ್ರೆಡಿ ಮೊದಲಿಂದ ವೀಡಿಯೋದಲ್ಲಿ ಹೇಳ್ತಾ ಇದ್ದೇನೆ, ವಿತ್ ರೆಸ್ಪೆಕ್ಟ್ ಟು ಕಾಲೇಜು ಡಾಕ್ಯುಮೆಂಟ್ಸ್ಗಳು ವೇರಿ ಆಗುತ್ತೆ ಅಂತ ಹೇಳಿದ್ರೆ ಬಿಗ್ ವೇರಿಯೇಷನ್ಸ್ಗಳು ಇರೋದಿಲ್ಲ. ಎಲ್ಲ ಕಾಲೇಜಲ್ಲೂ ಕೂಡ ಕಾಮನ್ ಆಗಿ ಕೇಳುವಂಥ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ. ಅದನ್ನು ಬಿಟ್ಟು ಒಂದಿಷ್ಟು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ. ಇಲ್ಲಿ ನೋಡಿ, ನಾನು ಲಾಸ್ಟ್ ಇಯರ್ 2024ನ ಕೆಲವೊಂದು ಕಾಲೇಜುಗಳ ಎಕ್ಸಾಂಪಲನ್ನು ತಗೊಂಡು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಏಟ್ರಿಯಾದಲ್ಲಿ ಏನೇನು ಡಾಕ್ಯುಮೆಂಟ್ಸನ್ನು ಕೇಳಿದರೆ KCETಗೆ ಡಾಕ್ಯುಮೆಂಟ್ಸ್ ಟು ಬಿ ಸಬ್ಮಿಟೆಡ್, KCET ಅಲಾಟ್ಮೆಂಟ್ ಲೆಟರ್ನ 4 ಕಾಪೀಸ್ ಕೇಳಿದ್ದಾರೆ ಏಟ್ರಿಯಾದಲ್ಲಿ. ಸೊ ಅಲಾಟ್ಮೆಂಟ್ ಲೆಟರ್ ಬೇಕು, KEA ಫೀ ಚಲನ ಪ್ಲಸ್ ಕಾಲೇಜ್ ಕಾಪಿ. ಅಂದರೆ ಅದರಲ್ಲಿ ಏನಾಗುತ್ತೆ, ಒಂದು ಅಲಾಟ್ಮೆಂಟ್ ಆರ್ಡರ್ ಅಂತ ಹೇಳಿದರೆ ನಿಮಗೊಂದು ಕಾಲೇಜ್ ಅಲಾಟ್ ಆಗುತ್ತೆ. ಕಾಲೇಜ್ ಅಲಾಟ್ ಆದ ನಂತರ ನೀವು ಹೋಗಿ ಬ್ಯಾಂಕಿಗೆ ಹೋಗಿ ಚಲನನ್ನು ಯೂಸ್ ಮಾಡಿಕೊಂಡು 3 ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ತೀರಾ. ಅದರಲ್ಲಿ ಒಂದು ಚಲನ ಹೋಗಿ ಬ್ಯಾಂಕಿಗೆ ಕಟ್ಟಿದಾಗ ಅವ್ರು ತಗೊಳ್ತಾರೆ, 2 ಚಲನ ನಿಮಗೆ ವಾಪಸ್ ಕೊಡ್ತಾರೆ. ಅದರಲ್ಲಿ ಒಂದು ಸ್ಟೂಡೆಂಟ್ ಕಾಪಿ ಇರುತ್ತೆ, ಇನ್ನೊಂದು ಕಾಲೇಜ್ ಕಾಪಿ ಇರುತ್ತೆ. ಅದರಲ್ಲಿ ಅದನ್ನು ನೀವು ಫೀಸ್ ಪೇ ಮಾಡಿ ಬಂದಾದ ಮೇಲೆ 1 ಅವರ್ನ ನಂತರ ಬಂದು ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡ್ತೀರಾ, ಅಥವಾ ಅಲಾಟ್ಮೆಂಟ್ ಆರ್ಡ್ರನ್ನ ಡೌನ್ಲೋಡ್ ಮಾಡ್ತೀರಾ. ಅದನ್ನು KCET ಅಲಾಟ್ಮೆಂಟ್ ಆರ್ಡ್ರ್ ಅಂತ ಕರೀತಾರೆ, ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದುಬಿಟ್ಟು ಚಲನ್ ಅಂದರೆ ನಾನು ಹೇಳಿದೆ ಅಲ್ಲ, ಬ್ಯಾಂಕಿಗೆ ಹೋಗಿ ನೀವೇನು ಫೀಸನ್ನು ಪೇ ಮಾಡ್ತೀರಾ, 1 ಕಾಪಿಯನ್ನು ಬ್ಯಾಂಕ್ ಕಾಪಿ ಅಂತ ತಗೊಳ್ತಾರೆ, ಇನ್ನು 2 ಕಾಪಿನ ನಿಮಗೆ ಕೊಡ್ತಾರೆ. ಸೊ ಅದರಲ್ಲಿ ಒಂದು ಸ್ಟೂಡೆಂಟ್ ಕಾಪಿ, ಇನ್ನೊಂದು ಕಾಲೇಜ್ ಕಾಪಿ ಇರುತ್ತೆ. ಆ ಕಾಲೇಜ್ ಕಾಪಿನ ಕಾಲೇಜ್ ಅವ್ರು ತಗೊಳ್ತಾರೆ. 3ನೇದು ಬಂದುಬಿಟ್ಟು PUC ಅಥವಾ 12th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್. ಇದು ಸಿಗುತ್ತೆ ನಿಮಗೆ, ನಿಮ್ಮದು ಅಡ್ಮಿಷನ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಗೋದ್ರೊಳಗಡೆ ಬಂದಿರುತ್ತೆ. ಸೊ ಅಡ್ಮಿಷನ್ ಅಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ 3rd ಒನ್. 4th ಒನ್ 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್. ಇದು ಕಾಮನ್ ಎಲ್ಲ ಕಾಲೇಜಲ್ಲೂ ಕೂಡ ಆಲ್ಮೋಸ್ಟ್ KCET ಅಲಾಟ್ಮೆಂಟ್ ಆರ್ಡರ್ ಕೇಳ್ತಾರೆ, ಫೀ ಚಲನ್ ಕೇಳ್ತಾರೆ, 12th ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, 10th ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೇಳ್ತಾರೆ, ಸ್ಟಡಿ ಸರ್ಟಿಫಿಕೇಟ್ ಅದು ಕೇಳ್ತಾರೆ. ದೀಸ್ ಆಲ್ ಆರ್ ಕಂಪಲ್ಸರಿ. ಓಕೆ, ನೆಕ್ಸ್ಟು ಮೈಗ್ರೇಷನ್ ಸರ್ಟಿಫಿಕೇಟ್ ಇರ್ಬೋದು. ಅದು ಯಾರಿಗೆ ಕೇಳಿದರೆ CBSE ಮತ್ತು ICSE ಸ್ಟೂಡೆಂಟ್ಸ್ಗಳಿಗೆ. ಓಕೆ, ಓನ್ಲಿ ಫಾರ್ CBSE ಆ್ಯಂಡ್ ICSE ಸ್ಟೂಡೆಂಟ್ಸ್ಗಳಿಗೆ ಮೈಗ್ರೇಷನ್ ಸರ್ಟಿಫಿಕೇಟನ್ನು ಕೇಳ್ತಾರೆ. ಅದು ಬಿಟ್ಟು SC ST ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಕೂಡ SC ST ಕ್ಯಾಂಡಿಡೇಟ್ಸ್ಗೆ ಆಧಾರ್ ಕಾರ್ಡ್ ಕಾಪಿ, ಅದು ಸ್ಟೂಡೆಂಟಿದು ಆಧಾರ್ ಕಾರ್ಡ್ ಕಾಪಿ ಬೇಕಾಗುತ್ತೆ. ಆಯಿತಾ? ಸೊ ಇದು ನೋಡಿ, ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಲೈಕ್ OBC ಕ್ಯಾಟಗರಿಯವರು ಎಲ್ರಿಗೂ ಬೇಕಾಗುತ್ತೆ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್. ಅದಾದಮೇಲೆ 1 ಸ್ಟ್ಯಾಂಪ್ ಸೈಜು, 2 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ನಾನು ಎಲ್ರಿಗೂ ಹೇಳೋದು 4 ಸ್ಟ್ಯಾಂಪ್ ಸೈಜು, 4 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇಟ್ಕೊಳ್ಳಿ. ಎಲ್ಲ ಕಾಲೇಜಲ್ಲೂ ಆಲ್ಮೋಸ್ಟ್ ಕೇಳ್ತಾರೆ. ಆಧಾರ್ ಕಾರ್ಡ್ ಕಾಪಿ ಇರಲಿ, ಎಲ್ಲದರಲ್ಲೂ ಕೇಳ್ತಾರೆ. ಮತ್ತು ಅದು ಬಿಟ್ಟು ನಿಮಗೆ ಇದಾಯ್ತಲ್ಲ, ಇದಿಷ್ಟು ಕಾಮನ್ ಆಗಿ ಎಲ್ಲದರಲ್ಲೂ ಕೇಳ್ತಾರೆ. ಎಲ್ಲ ಕಾಲೇಜಲ್ಲೂ ಇದು ಕಾಮನ್. 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, KCET ಅಲಾಟ್ಮೆಂಟ್ ಆರ್ಡ್ರ್, KEA ಫೀ ಚಲನು ಆ್ಯಂಡ್ TC ಸ್ಟಡಿ ಸರ್ಟಿಫಿಕೇಟು, ಕಾಸ್ಟ್ ಆ್ಯಂಡ್ ಇನ್ಕಮ್ಮು, ಆಧಾರ್ ಕಾಪಿ, 4 ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ 4 ಸ್ಟ್ಯಾಂಪ್ ಸೈಜ್ ಫೋಟೋ. ಆಯಿತಾ? ಇದು ಎಲ್ಲದರದ್ದು ಕೂಡ ಅವ್ರು ಏನು ಹೇಳ್ತಾ ಇದ್ದಾರೆ, ಒರಿಜಿನಲ್ ಪ್ಲಸ್ 2 ಸೆಟ್ ಆಫ್ ಫೋಟೋ ಕಾಪೀಸ್. ಅಂದರೆ ನಾನು ಪ್ರತಿಯೊಬ್ಬರಿಗೂ ಏನು ಹೇಳೋದು ಕೇಳಿದರೆ, ಇದೀಗ ಏಟ್ರಿಯಾದ್ದು. ಈಗ ನೆಕ್ಸ್ಟ್ ಇನ್ನೊಂದು ತೋರಿಸ್ತೇನೆ ನೋಡಿ ನಿಮಗೆ, RNS ಸೈಟ್. ಇದು RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏನೇನು ಸರ್ಟಿಫಿಕೇಟ್ ಕೇಳಿದರೆ ಇಲ್ಲಿ ನೋಡಿ, CET ಅಡ್ಮಿಷನ್ ಆರ್ಡರ್ ಡೆಲ್ಲಿ ಸೈನ್ಡ್ ಬೈ ದ ಸ್ಟೂಡೆಂಟ್. ಎಲ್ಲರೂ ಕೂಡ ಸ್ಟೂಡೆಂಟಿಂದ ಸಿಗ್ನೇಚರ್ ಆಗಬೇಕು ಅಂತ ಹೇಳೋದಿಲ್ಲ. RNS ಸೈಟಲ್ಲಿ ಅಡ್ಮಿಷನ್ ಆರ್ಡರ್ನ ನೀವು ಏನು ಸಿಗ್ನೇಚರ್ ಹಾಕೊಂಡು ಬರಬೇಕು. ಪೇರೆಂಟಿಂದು ಸಿಗ್ನೇಚರ್ ಆಗಬೇಕು. ಆ್ಯಂಡ್ ಫೀ ಪೇಯ್ಡ್ ರಿಸಿಪ್ಟ್ ಎಟ್ CET ಅಂದರೆ ಬ್ಯಾಂಕ್ ಚಲನ್. ಸೇಮ್ ಹಿಂದಿದ್ರಲ್ಲಿ ಹೇಳಿದಾರಲ್ಲ ಅದೇ ಬ್ಯಾಂಕ್ ಚಲನ್. 3ನೇದು SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, TC ಸ್ಟಡಿ ಸರ್ಟಿಫಿಕೇಟ್. 7 ಇಯರ್ಸ್ ಇಟ್ ಇಸ್ ಕಂಪಲ್ಸರಿ. 7 ಇಯರ್ಸ್ ಕಂಪಲ್ಸರಿ. ಈದರ್ 10th ಇನ್ಕ್ಲೂಡ್ ಆಗಿರಬೇಕು ಅಥವಾ 12th ಇನ್ಕ್ಲೂಡ್ ಆಗಿರಬೇಕು. ಅದು ಬಿಟ್ಟರೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಯಾರಿಗೆ OBC ಮತ್ತು SC ST ಕ್ಯಾಂಡಿಡೇಟ್ಸ್ಗಳಿಗೆ. ಇನ್ ಕೇಸ್ ನೀವು ಹೈದರಾಬಾದ್ ಕರ್ನಾಟಕ ಇದೆಲ್ಲ ಅಪ್ಲಿಕೇಬಲ್ ಇದ್ದರೆ ಮಾತ್ರ. ಕನ್ನಡ ಮೀಡಿಯಮು, ರೂರಲ್ಲು, ಹೈದರಾಬಾದ್ ಕರ್ನಾಟಕ ಮತ್ತು ಸ್ಪೆಷಲ್ ರಿಸರ್ವೇಷನ್ ಅಂದರೆ ನಿಮ್ಮದು ಯಾವ್ದು ಹೇಳ್ತಾರೆ, ಇದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, NCC ಇರ್ಬೋದು, ಡಿಫೆನ್ಸ್ ಇರ್ಬೋದು, ಎಕ್ಸ್ ಡಿಫೆನ್ಸ್ ಇರ್ಬೋದು, CRPF ಇರ್ಬೋದು. ಇಂಥ ರಿಸರ್ವೇಷನ್ಸ್ಗಳಿದ್ದರೆ ಆ ಡಾಕ್ಯುಮೆಂಟ್ಸ್ ನಿಮಗೆ ಅಪ್ಲಿಕೇಬಲ್ ಇದ್ದರೆ ತಗೊಂಡು ಹೋಗಲೇಬೇಕು. ಆಯಿತಾ? ಇದಿಷ್ಟು ಗೊತ್ತಾಯ್ತಲ್ಲ. ಇಫ್ ಇಟ್ ಈಸ್ ಅಪ್ಲಿಕೇಬಲ್ ಯಾವುದು, ಕನ್ನಡ ಮೀಡಿಯಮು, ರೂರಲ್ಲು, ಹೈದರಾಬಾದ್ ಕರ್ನಾಟಕ, ಸ್ಪೆಷಲ್ ರಿಸರ್ವೇಷನ್ ಇದೆಲ್ಲ ಅಪ್ಲಿಕೇಬಲ್ ಇದ್ದರೆ ಮಾತ್ರ. ಓಕೆ, ನೆಕ್ಸ್ಟ್ ರೂರಲ್ ಸರ್ಟಿಫಿಕೇಟ್. ಇನ್ ಕೇಸ್ ಆಫ್ ರೂರಲ್ ಕ್ಲೈಮ್ ಆಗಿದ್ದರೆ ಮಾತ್ರ, ರೂರಲ್ ಕೋಟಾ ಕ್ಲೈಮ್ ಆಗಿದ್ದರೆ ಮಾತ್ರ ನಿಮಗೆ ರೂರಲ್ ಕೋಟಾದಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಇನ್ ಕೇಸ್ ಸೀಟ್ ಅಲಾಟ್ ಆಗಿದ್ದರೆ ರೂರಲ್ ಸರ್ಟಿಫಿಕೇಟ್ ಬೇಕೇ ಬೇಕು. ಆಧಾರ್ ಕಾರ್ಡ್ ಆಫ್ ದ ಸ್ಟೂಡೆಂಟ್ ಎಲ್ಲ ಕಾಲೇಜಲ್ಲೂ ಕೇಳಿದ್ದಾರೆ. ದೆನ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ಅಂದರೆ ನಾನು ಹೇಳೋದು ಸ್ಟ್ಯಾಂಪ್ ಸೈಜ್ ಇಟ್ಕೊಳ್ಳಿ, ಪಾಸ್ಪೋರ್ಟ್ ಸೈಜ್ ಇಟ್ಕೊಳ್ಳಿ.
ಇದು ಈಸಿ ಆಗುತ್ತಲ್ಲ. ಇಲ್ಲಿ ನೋಡಿ, ಆಲ್ ಒರಿಜಿನಲ್ ಸರ್ಟಿಫಿಕೇಟ್ಸ್ ಆ್ಯಂಡ್ 2 ಕಾಪಿ ಆಫ್ ಜೆರಾಕ್ಸ್ ಅಲಾಂಗ್ ವಿತ್ ಸ್ಕ್ಯಾನ್ಡ್ ಸಾಫ್ಟ್ ಕಾಪಿ ಆಫ್ ಆಲ್ ಸರ್ಟಿಫಿಕೇಟ್ಸ್ ವಿತ್ 1 ರೀಸೆಂಟ್ ಫೋಟೋ. ಇದು ವೆರಿ ಇಂಪಾರ್ಟೆಂಟ್. ಏನಂತ ಕೇಳಿದರೆ, ನೀವು ಏನು ಮಾಡಿ ಅಂತ ಕೇಳಿದರೆ, ಎಲ್ರಿಗೂ ಹೇಳೋದು, ನಿಮ್ಮಲ್ಲಿರೋ ಎಲ್ಲ ಡಾಕ್ಯುಮೆಂಟ್ಸನ್ನು ಒಂದು ಸೆಟ್ಟು ಒಂದಲ್ಲ 3 ಸೆಟ್ಟು ಫೋಟೋ ಕಾಪಿ ಮಾಡ್ಕೊಳ್ಳಿ. 3 ಸೆಟ್ ಫೋಟೋ ಕಾಪಿ ಅಂದರೆ ಜೆರಾಕ್ಸ್ ಮಷೀನಲ್ಲಿ ಫೋಟೋ ಕಾಪಿ ಮಾಡಿಕೊಂಡು ಅದರಲ್ಲಿ 1 ಸೆಟ್ಟಿಗೆ ಅಟೆಸ್ಟೇಷನ್ ಕೂಡ ಮಾಡಿಸಿಡಿ. ಅಟೆಸ್ಟೇಷನ್ ಎಲ್ಲ ಕಾಲೇಜಲ್ಲೂ ಕೇಳೋದಿಲ್ಲ. ಅಟೆಸ್ಟೇಷನ್ ಅಂದರೆ ಯಾವುದಾದ್ರೂ ಗೆಜೆಟೆಡ್ ಆಫೀಸರ್ಸ್ ಅಂದರೆ ಗೌರ್ಮೆಂಟ್ ಆಫೀಸರ್ ಹತ್ರ ಹೋಗಿ, ಯಾರ ಹತ್ರ ಗ್ರೀನ್ ಇದು ಪೆನ್ ಇದು ಸಿಗ್ನೇಚರ್ ಮಾಡ್ತಾರೆ ನೋಡಿ, ಅವ್ರ ಹತ್ರ ಹೋಗಿ ನೀವು ಸಿಗ್ನೇಚರ್ ಮಾಡ್ಕೊಳ್ಬೇಕು. ಯಾವುದಾದ್ರು 1 ಫೋಟೋ ಕಾಪಿಗೆ ಮಾಡ್ಕೊಂಡಿರಿ. ಇದು ಸೇಫರ್ ಸೈಡಿಗೆ, ಎಲ್ಲ ಕಾಲೇಜಲ್ಲೂ ಕೇಳೋದಿಲ್ಲ, ಆಯಿತಾ. ಅಂದರೆ ನೀವು ಅಟ್ಲೀಸ್ಟ್ ಹೆಚ್ಚಿನ ಕಾಲೇಜಲ್ಲಿ ಏನು ಮಾಡ್ತಾರೆ, 2 ಸೆಟ್ ಆಫ್ ಫೋಟೋ ಕಾಪಿನ ಕೇಳ್ತಾರೆ. ಅದಕ್ಕೆ 3 ರಿಂದ 4 ಸೆಟ್ ಆಫ್ ಫೋಟೋ ಕಾಪಿ ಮಾಡಿಕೊಂಡು ಅದರಲ್ಲಿ 1 ಸೆಟ್ಟಿಗೆ ಅಟೆಸ್ಟೇಷನ್ ಮಾಡಿಸಿ ಇಟ್ಕೊಳ್ಳಿ, ಟು ಬಿ ಇನ್ ಸೇಫರ್ ಸೈಡ್. ಉಳಿದಂಥ 3 ಸೆಟ್ ಆಫ್ ಫೋಟೋ ಕಾಪಿನ ಇಟ್ಕೊಂಡಿರಿ, ಪ್ಲಸ್ ಒರಿಜಿನಲ್. ಆ್ಯಂಡ್ ಇದು ಎಲ್ಲದನ್ನು ಸ್ಕ್ಯಾನ್ ಮಾಡಿ ಒಂದು ಸಾಫ್ಟ್ ಕಾಪಿನ ಇಟ್ಕೊಂಡಿರಿ. ಕೆಲವೊಂದು ಕಾಲೇಜಲ್ಲಿ ಸಾಫ್ಟ್ ಕಾಪಿ ಬೇಕಾಗುತ್ತೆ, ಅದು ನಿಮಗೂ ಬೇಕಾಗುತ್ತೆ, ಕಾಲೇಜವ್ರಿಗೂ ಬೇಕಾಗುತ್ತೆ. ಮುಂದೆ ಎಲ್ಲಾದರೂ ನೀವು ಏನು ಹೇಳ್ತಾರೆ, ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂತಿದ್ರೆ ಏನಕ್ಕಾದರೂ ಬೇಕಾಗುತ್ತೆ. ಯಾಕಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಎಲ್ಲದನ್ನು ಅವ್ರು ತೊಗೊಂಡಿರ್ತಾರೆ. ಅದಕ್ಕೋಸ್ಕರ ಸಾಫ್ಟ್ ಕಾಪಿನೂ ತಗೊಳ್ಳಿ, ಪ್ಲಸ್ 3 ಸೆಟ್ ಆಫ್ ಫೋಟೋ ಕಾಪಿ ಮಾಡ್ಕೊಂಡು ಅದರಲ್ಲಿ 3 ರಿಂದ 4 ಸೆಟ್ ಆಫ್ ಫೋಟೋ ಕಾಪಿ ಮಾಡಿಕೊಂಡು 1 ಫೋಟೋ ಕಾಪಿಗೆ ಅಟೆಸ್ಟೇಷನ್ ಮಾಡಿಸಿ. ಉಳಿದಂಥ 3 ಫೋಟೋ ಕಾಪಿ ಇರಲಿ. ಕಾಲೇಜಿಗೆ 2 ಸೆಟ್ಟು ಕೇಳ್ಬೋದು ಫೋಟೋ ಕಾಪಿದು, ಅಥವಾ 3 ಸೆಟ್ಟು ಕೇಳ್ಬೋದು. 1 ಕಂಪ್ಲೀಟ್ ಒರಿಜಿನಲ್ ಸೆಟ್. ಅರ್ಥ ಆಯ್ತಾ? ಇದು RNSIT. ಅದೇ ರೀತಿ ಇದು SDM ಯಾವುದು ಧಾರವಾಡಿದು ಹೇಳ್ತಾ ಇರೋದು. ಅಲ್ಲಿ ನೋಡಿ, ಒಂದು KCT ಅಥವಾ ಕಾಮಿಡಿಗೆ ಅಡ್ಮಿಷನ್ ಆರ್ಡರ್ ಅದು ಬೇಕೇ ಬೇಕು. ಎಲ್ಲ ಕಾಲೇಜಲ್ಲೂ ಅಡ್ಮಿಷನ್ ಆರ್ಡರ್ ಬೇಕೇ ಬೇಕು, ಅಥವಾ ಅಲಾಟ್ಮೆಂಟ್ ಆರ್ಡರ್ ಬೇಕೇ ಬೇಕು. ಆಮೇಲೆ 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಸ್ಟಡಿ ಸರ್ಟಿಫಿಕೇಟ್, TC ಮತ್ತು ಫೀಸ್ ಪೇಯ್ಡ್ ರಿಸಿಪ್ಟ್ ಅಂದರೆ ಚಲನ್ನು. ದೆನ್ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಕಂಪಲ್ಸರಿ ಕೇಳ್ತಾರೆ. ಕೆಲವೊಂದು ಕಾಲೇಜಲ್ಲಿ ಏನು ಮಾಡ್ತಾರೆ, ಪೇರೆಂಟ್ ಇದು ಕೇಳ್ತಾರೆ. ಸೊ ಪೇರೆಂಟ್ ಇದು ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಬೇಕಿರಲಿ, ಆಯಿತಾ. ಸೊ ಕೆಲವೊಂದು ಕಾಲೇಜಲ್ಲಿ SDM ಅಲ್ಲಿ ಕೇಳಿದ್ದಾರೆ ನೋಡಿ. ಇನ್ನು BNM ಇನ್ಸ್ಟಿಟ್ಯೂಟಲ್ಲಿ ನೋಡಿ, CET ಅಲಾಟ್ಮೆಂಟ್ ಆರ್ಡರ್ ಬೇಕೇ ಬೇಕು. 10th 12th ಮಾರ್ಕ್ಸ್ ಕಾರ್ಡ್, TC ಕಂಪಲ್ಸರಿ. ಅದು ಬಿಟ್ಟರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಫಾರ್ OBC ಆ್ಯಂಡ್ SC ST ಕ್ಯಾಟಗರಿ ಸ್ಟೂಡೆಂಟ್ಸ್, ಆಧಾರ್ ಕಾರ್ಡ್ 1 ಕಾಪಿ, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಏನು ಹೇಳ್ತಿದ್ರೆ, ಆಲ್ ದ ಡಾಕ್ಯುಮೆಂಟ್ಸ್ ಶುಡ್ ಬಿ ಸಬ್ಮಿಟೆಡ್ ಇನ್ ಒರಿಜಿನಲ್ ವಿತ್ 4 ಸೆಟ್ ಆಫ್ ಫೋಟೋ ಕಾಪಿ. ಇವರು 4 ಸೆಟ್ ಆಫ್ ಫೋಟೋ ಕಾಪಿ ಕೇಳಿದ್ದಾರೆ. ಅದಕ್ಕೋಸ್ಕರ ಎಷ್ಟಾಗುತ್ತೆ, 4-5 ಸೆಟ್ಟು ಫೋಟೋ ಕಾಪಿ ತೆಗೆದಿಟ್ಕೊಳ್ಳಿ. ನಿಮ್ಮ ಮುಂದಿನ ಫ್ಯೂಚರಲ್ಲಿ ಅದೇನು ವೇಸ್ಟ್ ಆಗೋದಿಲ್ಲ, ಯೂಸ್ ಆಗುತ್ತೆ, ಸರಿನಾ. ಇನ್ನು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೇಮು, KCT ಅಡ್ಮಿಷನ್ ಆರ್ಡರ್, KE ಅಡ್ಮಿಷನ್ ಆರ್ಡರು, ಫೀಸ್ ಪೇಯ್ಡ್ ರೆಸಿಪ್ಟು, 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಸ್ಟಡಿ ಸರ್ಟಿಫಿಕೇಟ್, TC, ಕಾಸ್ಟ್ ಆ್ಯಂಡ್ ಇನ್ಕಮ್ ಅಪ್ಲಿಕೇಬಲ್ ಆದರೆ, 371J ಅಪ್ಲಿಕೇಬಲ್ ಆದರೆ, ರೂರಲ್ ಕನ್ನಡ ಮೀಡಿಯಂ ಅಪ್ಲಿಕೇಬಲ್ ಆದರೆ, ಮತ್ತೇನು ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ 7 years ಪೇರೆಂಟ್, ಅದನ್ನು ಆಲ್ರೆಡಿ ಹೇಳಿದಾರಲ್ಲ, ಅದು ಆಧಾರ್ ಕಾರ್ಡ್ ಆಫ್ ದ ಸ್ಟೂಡೆಂಟು, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಆ್ಯಂಡ್ ಫೋಟೋಗ್ರಾಫ್ ಆಫ್ ದ ಸ್ಟೂಡೆಂಟ್. ಮತ್ತು ಸ್ಟೂಡೆಂಟಿದು SSP ID ಬೇಕೇ ಬೇಕು. ಈಗ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ನಿಮ್ಮದು ID ಕ್ರಿಯೇಟ್ ಮಾಡದೇ ಇದ್ದರೆ ಮಾಡಿಕೊಂಡು ಹೋಗಿ ಕೊಡಬೇಕು. ಇಲ್ಲಿ BMSIT ಮತ್ತು BMSಲ್ಲಿ ಏನು ಮಾಡ್ತಾರೆ, ಅವರೇ ಕ್ರಿಯೇಟ್ ಮಾಡಿ ಕೊಡ್ತಾರೆ, ಆಯಿತಾ. ಇನ್ ಕೇಸ್ ನೀವು SSP ನಿಮ್ಮದು ಇಲ್ಲದೇ ಇದ್ದರೆ, ಏನು SSP ID ಇಲ್ಲದೇ ಇದ್ದರೆ ಅದನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಅದನ್ನು ಕೊಡಬೇಕು, ಸರಿನಾ. ಸೊ ಇದಿಷ್ಟು. ಅಂದರೆ ನಾನು ಇದನ್ನೆಲ್ಲ ಯಾಕೆ ಕೊಟ್ಟು ಹೇಳ್ತಾ ಇದ್ದೇನೆ ಕೇಳಿದ್ರೆ, ಈಗ RV ಯೂನಿವರ್ಸಿಟಿಯಲ್ಲಿ ನೋಡಿ, ಸೇಮ್ ಡಾಕ್ಯುಮೆಂಟ್ಸ್ ಏನು, ಪ್ರಾವಿಷನಲ್ ಸೆಲೆಕ್ಷನ್ ಲೆಟರ್ ಅಥವಾ ಅದನ್ನು ಇಮೇಲ್ ಕಾಪಿ ಇಶ್ಯೂಡ್ ಬೈ RV ಯೂನಿವರ್ಸಿಟಿ. ಒಂದು ಇಮೇಲ್ ಕಾಪಿನ ಇದು ಮಾಡಿರ್ತಾರೆ. ಅದು ಎರಡನೇದು 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಟ್ರಾನ್ಸ್ಫರ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಯಾರದ್ದು ಪೇರೆಂಟ್ ಅಥವಾ ಗಾರ್ಡಿಯನ್. ಓಕೆ, ಸೊ ನಾನು ಇದನ್ನು ನಿಮಗೆ ಅಲ್ಟಿಮೇಟಾಗಿ ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ಎಲ್ಲರಿಗೂ ಬೇಕಾಗಿರೋದು 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಅಡ್ಮಿಷನ್ ಆರ್ಡರು, KCT ಅಡ್ಮಿಷನ್ ಆರ್ಡರು, ಚಲನ್ ಕಟ್ಟಿದ ರಿಸಿಪ್ಟು 4, TC 5, ಅದು ಬಿಟ್ಟರೆ ನಿಮ್ಮ ಆಧಾರ್ ಕಾರ್ಡ್ 6ನೇದು, ಪೇರೆಂಟಿದು ಆಧಾರ್ ಕಾರ್ಡ್ ಇಟ್ಕೊಂಡಿರಿ 7ನೇದು, ಮತ್ತು ನಿಮ್ಗೆ ಏನೇನು ಸ್ಪೆಷಲ್ ರಿಸರ್ವೇಷನ್ ಇದೆ ಅಪ್ಲಿಕೇಬಲ್ ಇದೆ ಅದೆಲ್ಲ. ಅರ್ಥ ಆಯ್ತಾ. ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ, ರೂರಲ್ ಇದ್ದರೆ ರೂರಲ್ಲು, ಹೈದರಾಬಾದ್ ಕರ್ನಾಟಕ ಇದ್ದರೆ ಹೈದರಾಬಾದ್ ಕರ್ನಾಟಕ, ಅದೆಲ್ಲದ್ರದ್ದು ಒರಿಜಿನಲ್. ಪ್ಲಸ್ ನಿಮ್ಮ 4 ಫೋಟೋ ಕಾಪಿ ಅಂದರೆ 4 ಪಾಸ್ಪೋರ್ಟ್ ಸೈಜ್ ಫೋಟೋ, 4 ಸ್ಟ್ಯಾಂಪ್ ಸೈಜ್ ಫೋಟೋ ಕಂಪಲ್ಸರಿ ಇಟ್ಕೊಂಡು, ಇದೆಲ್ಲದ್ರದ್ದು ಒರಿಜಿನಲ್ ಸೆಟ್ ಇಟ್ಕೊಂಡು 1 ಫೋಟೋ ಕಾಪಿ ಇಟ್ಕೊಳ್ಳಿ. ಈಗ ಸದ್ಯದ ಮಟ್ಟಿಗೆ ನಿಮಗೆ ಅಡ್ಮಿಷನ್ ಆರ್ಡರ್ ಬಂದಿರೋದಿಲ್ಲ, 2ನೇದು ಚಲನ್ ಬಂದಿರೋದಿಲ್ಲ, ಯಾಕಂದರೆ ಇನ್ನು ನಿಮ್ಮ ಸೀಟ್ ಅಲಾಟ್ ಆಗಬೇಕಷ್ಟೇ. ಸದ್ಯಕ್ಕೆ ನಿಮ್ಮ ಕೈಯಲ್ಲಿರೋದು ಸ್ಟಡಿ ಸರ್ಟಿಫಿಕೇಟು, 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಕಂಡಕ್ಟ್ ಸರ್ಟಿಫಿಕೇಟ್ ಕಾಲೇಜಲ್ಲಿ ಕೊಟ್ಟರೆ, ಆಯಿತಾ. ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಕಂಡಕ್ಟ್ ಸರ್ಟಿಫಿಕೇಟ್ ಅದನ್ನು ತೆಗೆದಿಟ್ಕೊಳ್ಳಿ. ಕೆಲವೊಂದು ಕಾಲೇಜಲ್ಲಿ ಕಂಡಕ್ಟ್ ಸರ್ಟಿಫಿಕೇಟ್ ಅಥವಾ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳ್ತಾರೆ, ಅದನ್ನು ಕೂಡ ಮಾಡಿಸಿಟ್ಕೊಳ್ಳಿ. ಅದಾದ ನಂತರ ನಿಮಗೆ TC ಬರುತ್ತೆ. ಇದನ್ನು TC ಆಲ್ಮೋಸ್ಟ್ ಇದಿಷ್ಟೇ.
ಅದು ಬಿಟ್ಟರೆ ನಿಮಗೆ ಅಲಾಟ್ಮೆಂಟ್ ಆರ್ಡರ್ ಬರೋದು ಏನು ನಿಮಗೆ ಸೀಟ್ ಅಲಾಟ್ ಆದ ನಂತರ, ಮತ್ತು ಫೀಸ್ ಪೇಯ್ಡ್ ರಿಸಿಪ್ಟ್ ಬರೋದು ನೀವು ಫೀಸ್ ಪೇ ಮಾಡಿದ ನಂತರ, ಚಲನನ್ನು ಬ್ಯಾಂಕಿಗೆ ಹೋಗಿ ಫೀಸ್ ಪೇ ಮಾಡಿದ ನಂತರ ಬರೋದು ಆಯಿತಾ. ಅಲ್ಲಿವರೆಗೂ ಯಾವುದು ಬರೋದಿಲ್ಲ. ಫೋಟೋ ಒಂದು 4 ಅಥವಾ 8 ಪಾಸ್ಪೋರ್ಟ್ ಸೈಜ್ 8 ಸ್ಟ್ಯಾಂಪ್ ಸೈಜ್ ಫೋಟೋ ತೆಗೆದಿಟ್ಕೊಳ್ಳಿ ಆಯಿತಾ. ಎಲ್ಲದರದ್ದು ಒಂದು ಇದು ಮಾಡ್ಕೊಳ್ಳಿ, ಒಂದು 3 ರಿಂದ 4 ಸೆಟ್ಟು ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. 4 ಇಲ್ದಿದ್ರು 5 ಮಾಡ್ಕೊಳ್ಳಿ. ಕಾಲೇಜವ್ರು 2 ತಗೊಳ್ತಾರೆ, ಉಳಿದಿದ್ದು 3 ನಿಮ್ಮ ಹತ್ರ ಇರಲಿ. ಅದಕ್ಕೆ 1ಕ್ಕೆ ಅಟೆಸ್ಟೇಷನ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಕಾಲೇಜಲ್ಲಿ ಅಟೆಸ್ಟೇಷನ್ ಕೇಳ್ತಾರೆ, ಎಲ್ಲ ಕಾಲೇಜಲ್ಲೂ ಕೇಳೋದಿಲ್ಲ. ಕೆಲವೊಂದು ಕಾಲೇಜಲ್ಲಿ ಮಾತ್ರ. ಸೇಫರ್ ಸೈಡಲ್ಲಿ ಇರಬೇಕು ಅಂತಿದ್ರೆ ಅದನ್ನೆಲ್ಲ ಮಾಡಿಟ್ಕೊಳ್ಳಿ, ಸರಿನಾ. ಸೊ ಇದಿಷ್ಟು BMS IT ಮತ್ತು BMS CEಯಲ್ಲಿ ನಿಮಗೆ SSP ID ಕೇಳ್ತಾರೆ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಲು. ಅಲ್ಲಿ ನೀವು ಆಲ್ರೆಡಿ ID ಇದ್ದರೆ ಓಕೆ, ಇಲ್ಲದೇ ಇದ್ದರೆ ಅಲ್ಲಿ ಕಾಲೇಜಲ್ಲಿ ಅವ್ರು ಇದು ಮಾಡ್ತಾರೆ, ಅಥವಾ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು, ಸರಿನಾ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ರಿಕ್ವೈರ್ಡು. ಹೋಪ್ ಇದು ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಎಲ್ಲ ಕಾಲೇಜಿಗೂ ನಾನು ತೋರಿಸ್ತಾ ಇದ್ದೀನಿ ನೋಡಿ. NIಯಲ್ಲೂ ಕೂಡ ಅದೇ 10th 12th ಅಲಾಟ್ಮೆಂಟ್ ಆರ್ಡ್ರ್, ಸ್ಟಡಿ ಸರ್ಟಿಫಿಕೇಟು, ಟ್ರಾನ್ಸ್ಫರ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್, ಸ್ಟೂಡೆಂಟಿದು ಇರಲಿ ಪೇರೆಂಟಿದು ಇರಲಿ, ಸರಿನಾ. ಇಲ್ಲಿ ನೋಡಿ ಅಟ್ಯಾಚ್ ಡಾಕ್ಯುಮೆಂಟ್ ಡೀಟೇಲ್ಸ್, ಕಾಪೀಸ್ ಬೇಕಾ? ಎಸ್, ಎಲ್ಲದರದ್ದು ಕಾಪಿ ಬೇಕು. ಇನ್ನು SJB 8 ನೋಡಿ ಸೇಮ್ ಫೀಸ್ ಪೇಯ್ಡ್ ರಿಸಿಪ್ಟ್, TC, ಆಧಾರ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಸ್ಟಡಿ ಸರ್ಟಿಫಿಕೇಟ್, 10th CET ಅಲಾಟ್ಮೆಂಟ್ ಆರ್ಡರ್ ಎಲ್ಲ ಕಾಲೇಜಲ್ಲೂ ಇದೆ. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲೂ ಇದೆ. ಬಟ್ ಏನಾಗುತ್ತೆ ಅಂತ ಕೇಳಿದರೆ ಕೆಲವೊಂದು ಕಾಲೇಜಲ್ಲಿ ಎಕ್ಸ್ಟ್ರಾ ಕೇಳ್ತಾರೆ. ಅದೆಲ್ಲದನ್ನು ಇವಾಗಲೇ ರೆಡಿ ಮಾಡಿ ಇಟ್ಕೊಂಡಿರಿ. ಒಂದು 3 ರಿಂದ 4 ಸೆಟ್ ಅಥವಾ 5 ಸೆಟ್ಟು ಫೋಟೋ ಕಾಪಿ ತೆಗೆದಿಟ್ಕೊಂಡಿರಿ, ಸರಿನಾ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಇನ್ನು ನಿಮಗೆ ಅಡ್ಮಿಷನ್ ಆರ್ಡರ್ ಬರಲಿಲ್ಲ, ಚಲನ್ ಬರಲಿಲ್ಲ, ಬರುತ್ತೆ ಅದು ಮುಂದೆ ನಿಮಗೆ ಸೀಟ್ ಅಲಾಟ್ ಆದಮೇಲೆ ಆಯಿತಾ. ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.